ಕೆಲವು ವಿಷಯಗಳನ್ನ ನಾವು ನೀವು ಕೇಳಿಪಡ್ತಾ ಇದ್ದೀವಿ. ಒಂದು RCB ಬ್ಯಾನ್ ಆಗಿರುತ್ತೆ ಅಂತ, ಮತ್ತೊಂದು ಕಡೆ RCB ಫ್ರಾಂಚೈಸಿಯನ್ನ ಈಗಿರುವಂತಹ ಯುಬಿ ಸ್ಪಿರಿಟ್ಸ್ ಏನಿದೆ ಆ ಕಂಪನಿ ಅದನ್ನು ಸೇಲ್ ಮಾಡ್ತಾ ಇದೆ. 476 ಕೋಟಿ ವೆಚ್ಚದಲ್ಲಿ ಕೊಂಡುಕೊಂಡಂತಹ ಒಂದು RCB ಟೀಮ್ ಇವತ್ತು 17,000 ಕೋಟಿ ಬರ್ತು. 17,000 ಕೋಟಿ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ RCB ಅಂತ ಹೆಸರಲ್ಲ, ಅಪ್ಪಿತಪ್ಪಿ RCB ತನ್ನ ತಂಡವನ್ನು ಮಾರಿದೆ. ಯಾವುದೇ ವಿಷಯ ಆಗಿರ್ಬೋದು, ಯಾವುದಾದ್ರೂ ಒಂದು ಸಣ್ಣದಾಗಿ ಹೊಗೆ ಆಡ್ತು ಅಂತ ಗೊತ್ತಾದ್ರೆ ಅದು ಮೂಲ ಹೋಗಿ 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 6 ತಿಂಗಳಾದ್ಮೇಲೆ 7 ತಿಂಗಳಾದ್ಮೇಲೆ ಆ ಘಟನೆ ಅಥವಾ ಆ ವಿಷಯ ನಾವೇನು ಕೇಳಿರ್ತೀವಿ ಅದು ಸತ್ಯ ಆಗುತ್ತೆ. ಈಗ ಇಂಡಿಯಾ ಇಲ್ಲದೆ ವರ್ಲ್ಡ್ ಕಪ್ ಆಡ್ದಂಗೆ RCB ಇಲ್ಲದೆ IPL ಆಡೋದು. ಹಾಗಾದ್ರೆ ಚೆನ್ನೈಗೂ ತೆಗೆದಿದ್ರಲ್ಲ, ಹೌದು ಚೆನ್ನೈ ತೆಗೆದಿದ್ರು. ಚೆನ್ನೈ ರೆಡ್ ಹ್ಯಾಂಡ್ ಆಗಿ ಸೀಸ್ ಆಗಿದ್ದು ಬೇರೆ ಫಿಕ್ಸಿಂಗ್ ವಿಚಾರದಲ್ಲಿ. ಇವ್ರು ಯಾವಾಗಲೂ ನಮಗೆ ನೀವು ಬ್ಯಾನ್ ಆಗಿದ್ರಿ ಅಂತ ಹೇಳ್ತಾರಲ್ಲ, ಅದನ್ನ ನಾವು ಹೇಳ್ಬೋದು ಅಂತ. ಬಟ್ ನೆನಪಿರಲಿ, ಅವರು ಬ್ಯಾನ್ ಆಗಿರುವ ಕಾರಣಗಳು ಬೇರೆ ಆಗುತ್ತೆ. ಈಗೆಲ್ಲಾರು BCCI ಅಂತ ನಿರ್ಧಾರ ತಗೊಂಡ್ರೆ ಅದಕ್ಕೆ ಕಾರಣ ಬೇರೆ ಆಗುತ್ತೆ. ಕ್ರಿಕೆಟ್ ಪ್ರೇಮಿಗಳಲ್ಲಿರುವ ಪ್ರಶ್ನೆ ಏನಪ್ಪಾ ಅಂತಂದ್ರೆ, RCB ಬ್ಯಾನ್ ಆಗುತ್ತಾ ಒಂದು, ಎರಡನೇದು RCB ಸೇಲ್ ಆಗುತ್ತಾ ಒಂದು. ಒಂದಂತೂ ಸತ್ಯ, ಬ್ಯಾನ್ ಮಾಡುವುದು ಮತ್ತು ಸೇಲ್ ಮಾಡುವುದು ಎರಡು ಸತ್ಯಕ್ಕೆ ದೂರವಾದ ಮಾತು. ಏನಿಸುತ್ತೆ? RCB ಟೀಮ್ ಬ್ಯಾನ್ ಆಗುತ್ತೆ ಅನ್ಸುತ್ತಾ? ನಿಮ್ಗೇನ್ ಅನ್ಸುತ್ತೆ? RCB ಟೀಮ್ ಸೇಲ್ ಆಗ್ಬೋದು ಅನ್ಸುತ್ತಾ? ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕೀರ್ತಿ. ಕೆಂಪು ಜರ್ಸಿಯ ಹವಾ ಇನ್ನೂ ನಡೀತಾ ಇದೆ, ಇನ್ನೂ ಜೋರಾಗಿ ಸದ್ದಾಗ್ತಾ ಇದೆ. ಕಾರಣ ಕೆಲವು ವಿಷಯಗಳನ್ನ ನಾವು ನೀವು ಕೇಳಿಪಡ್ತಾ ಇದ್ದೀವಿ. ಒಂದು RCB ಬ್ಯಾನ್ ಆಗಿರುತ್ತೆ ಅಂತ. RCB ಕಪ್ಪು ಪಡೆದ ಮೇಲೆ ಆರ್ಗನೈಸ್ ಮಾಡಿದಂತಹ ಒಂದು ಇವೆಂಟ್ ಇರ್ಬೋದು. ಇವೆಂಟ್ನಲ್ಲಿ ಸಾವಿಗೀಡಾದ 11 ಜನರಿಗೆ ಇವರೇ ಕಾರಣ ಆಗಿದ್ದು ಅನ್ನುವ ಏನು ಮೆಸೇಜನ್ನು ಸರ್ಕಾರ ಕೊಟ್ಟಿರುವುದು, ಮತ್ತು RCBಯ ಮೇಲೆ ಆಲ್ರೆಡಿ FIR ಆಗಿರುವಂಥದ್ದು. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು RCBಯನ್ನ BCCI ಒಂದು ಫ್ರಾಂಚೈಸಿಯಾಗಿ ಬ್ಯಾನ್ ಮಾಡಬಹುದು ಅನ್ನುವಂತಹ ಒಂದು ವಿಷಯ ಒಂದು ಕಡೆ ಆದರೆ, ಮತ್ತೊಂದು ಕಡೆ RCB ಫ್ರಾಂಚೈಸಿಯನ್ನ ಈಗಿರುವಂತಹ ಯುಬಿ ಸ್ಪಿರಿಟ್ಸ್ ಏನಿದೆ ಆ ಕಂಪನಿ ಅದನ್ನು ಸೇಲ್ ಮಾಡ್ತಾ ಇದೆ. ಅಂದರೆ RCBಯನ್ನ ಏನು ಇಲ್ಲಿ ತನಕ ಯುಬಿ ಜೊತೆಗಿತ್ತು ಅದನ್ನ ಬೇರೆಯವರಿಗೆ, ಬೇರೆ ಕಂಪನಿಗೆ ಸೇಲ್ ಮಾಡ್ತಾರೆ ಅನ್ನುವಂತಹ ಸುದ್ದಿ ಕೇಳಿ ಬರ್ತಾ ಇದೆ. ಇದನ್ನ ವಿಜಯ್ ಮಲ್ಯ ಅವರು ಸೀಸನ್ 1ನಲ್ಲಿ 18 ವರ್ಷಗಳ ಹಿಂದೆ ಕೊಂಡುಕೊಂಡಾಗ 476 ಕೋಟಿ ವೆಚ್ಚದಲ್ಲಿ ಕೊಂಡುಕೊಂಡಂತಹ ಒಂದು RCB ಟೀಮ್ ಇವತ್ತು 17,000 ಕೋಟಿ ಬರ್ತು. 17,000 ಕೋಟಿ ಮೌಲ್ಯದ ಒಂದು ಫ್ರಾಂಚೈಸಿಯಾಗಿ, ಒಂದು ಬಹಳ ದೊಡ್ಡ ಫ್ರಾಂಚೈಸಿಯಾಗಿ ರೆಡಿಯಾಗಿ ನಿಂತಿದೆ. ಹೀಗಿರುವಾಗ ಈ RCBಯ ಮೇಲೆ ಬರ್ತಿರುವಂತಹ ಈ ಇತ್ತೀಚಿನ ದಿನಗಳ ಆರೋಪಗಳು ಅಂದರೆ ಅದೇ ಆಗಿದಂತಹ ಒಂದು ಬ್ಯಾಡ್ ಇನ್ಸಿಡೆಂಟ್ ಇರ್ಬೋದು, ಫ್ಯಾನ್ಸ್ಗಳನ್ನು ಕಳ್ಕೊಂಡಿರ್ಬೋದು, RCBಯ ಮ್ಯಾನೇಜ್ಮೆಂಟ್ ಮೇಲೆ ಕೇಸ್ ಹಾಕಿದ್ದಿರ್ಬೋದು. ಇದನ್ನೆಲ್ಲ ನೋಡಿ ಸಾಕಪ್ಪ, ಇದ್ರ ಸವಾಸನೆ ಬೇಡ. ಒಂದು ಕ್ರಿಕೆಟ್ ಫ್ರಾಂಚೈಸಿಯಾಗಿ ಇಷ್ಟೆಲ್ಲ ಅನುಭವಿಸಬೇಕಾಗಿ ಬರುತ್ತೆ ಅನ್ನೋ ಗ್ಯಾರಂಟಿಯೇ ಇರಲಿಲ್ಲ. ಸೊ ಹಾಗಾಗಿ ಇದು ನಮಗೆ ಬೇಡ ಅಂತ ಆ ಕಾರಣಕ್ಕಾಗಿಯೋ, ಅಥವಾ ಈ ಯುಬಿ ಸ್ಪಿರಿಟ್ಸ್ ಯಾವ ಕಂಪನಿಯ ಸಬ್ ಕಂಪನಿ ಆಗಿದೆಯೋ, ಅಂದರೆ Diageo ಅಂತ ಅದೊಂದು US ಬೇಸ್ಡ್ ಕಂಪನಿ ಏನಿದೆ, ಆ ಕಂಪನಿ ಈಗ ನಷ್ಟದಲ್ಲಿ ನಡೀತಾ ಇದೆ. ಹಾಗಾಗಿ ಅಲ್ಲಿ ಇನ್ವೆಸ್ಟ್ಮೆಂಟ್ಗೆ ಹಣ ಬೇಕು ಅನ್ನೋ ಕಾರಣಕ್ಕೆ RCBಯಲ್ಲಿರುವ ಒಂದಿಷ್ಟು ಶೇರ್ಗಳನ್ನು, ಅಂದರೆ ಹತ್ತತ್ರ $2 ಬಿಲಿಯನ್ ಬರ್ತಾಗುತ್ತೆ. 16,000 ಕೋಟಿ ಅಂತಂದ್ರೆ ಆ $2 ಬಿಲಿಯನ್ ಕೋಟಿಗಳಲ್ಲಿ ಒಂದಿಷ್ಟು ಶೇರ್ಗಳನ್ನು ಬೇರೆಯವರಿಗೆ ಸೇಲ್ ಮಾಡಿಯೋ, ಅಥವಾ ಇಡೀ ಟೀಮನ್ನು ಬೇರೆಯವರಿಗೆ ಸೇಲ್ ಮಾಡಿಯೋ ಒಂದಿಷ್ಟು ಹಣವನ್ನು ಪಡ್ಕೊಂಡು ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಒಂದಿಷ್ಟು ತನ್ನ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡಬೇಕು ಅನ್ನೋ ಕಾರಣಕ್ಕೆ Diageo ಯೋಚನೆ ಮಾಡ್ತಾ ಇದೆ ಅನ್ನುವುದು ಮತ್ತೊಂದು ಕಡೆ ಇಲ್ವಾ? ಹಾಗಾದ್ರೆ ಮುಂದಿನ ದಿನಗಳಲ್ಲಿ RCB ಅಂತ ಹೆಸರಲ್ಲ, ಅಪ್ಪಿತಪ್ಪಿ RCB ತನ್ನ ತಂಡವನ್ನು ಮಾರಿದೆ. ಆದರೆ ಆಲ್ರೆಡಿ ಯುಬಿ ಸ್ಪಿರಿಟ್ಸ್ ಏನೇನಿದೆ ಅಂತಂದ್ರೆ, ಇಲ್ಲ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಆ ಥರದ ಆಲೋಚನೆಗಳಿಲ್ಲ, ನಾವು ತಲೆಗೆ ಆ ಥರದ್ದು ಏನು ಇಟ್ಕೊಂಡಿಲ್ಲ, ನಾವು ಟೀಮನ್ನು ಸೇಲ್ ಮಾಡಲ್ಲ ಅಂತ ಹೇಳ್ತಾ ಇದೆ. ಬಟ್ ಒಂದಂತೂ ಸತ್ಯ, ಬೆಂಕಿ ಇಲ್ಲದೆ ಹೊಗೆ ಯಾವಾಗಲೂ ಆಡೋದಿಲ್ಲ. ನಾವು ಸಾಕಷ್ಟು ವಿಚಾರಗಳಲ್ಲಿ ಹಿಂದೆ ನೋಡಿದ್ವಿ. ಯಾವುದೇ ವಿಷಯ ಆಗಿರ್ಬೋದು, ಯಾವುದಾದ್ರೂ ಒಂದು ಸಣ್ಣದಾಗಿ ಹೊಗೆ ಆಡ್ತು ಅಂತ ಗೊತ್ತಾದ್ರೆ ಅದು ಮೂಲ ಹೋಗಿ 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 6 ತಿಂಗಳಾದ್ಮೇಲೆ 7 ತಿಂಗಳಾದ್ಮೇಲೆ ಆ ಘಟನೆ ಅಥವಾ ಆ ವಿಷಯ ನಾವೇನು ಕೇಳಿರ್ತೀವಿ ಅದು ಸತ್ಯ ಆಗುತ್ತೆ. ಸೊ ಹಾಗೆ ಈಗ ಬರ್ತಿರುವ ವಿಷಯ ಏನು ಅಂದ್ರೆ, RCB ಟೀಮನ್ನು ಸೇಲ್ ಮಾಡ್ತಾ ಇದ್ದಾರೆ. 17,000 ಕೋಟಿಗೆ ಮಾತುಕತೆ ಆಗ್ತಾ ಇದೆ. $2 ಬಿಲಿಯನ್ ಹತ್ರಕ್ಕೆ ಸೇಲ್ ಆಗುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಅದು ಎಷ್ಟು ಮಟ್ಟಿಗೆ ನಿಜ, ಎಷ್ಟು ಮಟ್ಟಿಗೆ ಸುಳ್ಳು ಗೊತ್ತಿಲ್ಲ. ಹಾಗೆಲ್ಲಾದ್ರೂ ಆದ್ರೆ ವಿರಾಟ್ ಕೊಹ್ಲಿ ಮುಂದಿನ ಸೀಸನ್ ಅಲ್ಲಿ ಆಡ್ತಾರ, ಅಥವಾ ಇಡೀ ಟೀಮ್ ಅನ್ನ ಬೇರೆ ಚೇಂಜ್ ಮಾಡ್ತಾರ ಗೊತ್ತಿಲ್ಲ. ಆಲ್ರೆಡಿ ಡಿಫೆಂಡಿಂಗ್ ಚಾಂಪಿಯನ್ಸ್, ಅಂದ್ರೆ ಈಗ ತಾನೇ ಗೆದ್ದು ಬಂದಿರುವಂತಹ ತಂಡವಾಗಿರೋದ್ರಿಂದ RCB ಮುಂದಿನ ವರ್ಷ ಇನ್ನಷ್ಟು ಹೋಪ್ಗಳ ನಡುವೆ, ಇನ್ನಷ್ಟು ಜೋಶ್ನ ನಡುವೆ ಬರುತ್ತೆ. ಆದ್ರೆ ಅದರ ಮಧ್ಯೆ ಮತ್ತೊಂದು ಮಾತು ಕೇಳಿ ಬರ್ತದೆ, ಇಲ್ಲ ಬ್ಯಾನ್ ಮಾಡ್ಬಿಡ್ತಾರೆ RCB ಬ್ಯಾನ್ ಆಗುವ ಸಾಧ್ಯತೆ ಇದೆಯಾ ಅಂತ ಕೇಳಿದ್ರೆ, ಎಂಡ್ ಆಫ್ ದ ಡೇ ಒಂದು ಕೆಲವು ಫ್ರಾಂಚೈಸಿಗಳು ಇರ್ತವೆ. ಆ ಫ್ರಾಂಚೈಸಿಗಳ ತಾಕತ್ ಹೆಂಗಿರುತ್ತೆ ಅಂತಂದ್ರೆ, ಇಡೀ ಟೂರ್ನಮೆಂಟ್ ಅನ್ನು ಹಿಡಿದಿರುವ ತಾಕತ್ ಅದಕ್ಕಿರುತ್ತೆ. ಇಡೀ ಟೂರ್ನಮೆಂಟ್ ಅನ್ನು ಹಿಡಿದಿರುವ ತಾಕತ್. ಈಗ ಇಂಡಿಯಾ ಇಲ್ಲದೆ ವರ್ಲ್ಡ್ ಕಪ್ ಆಡ್ದಂಗೆ RCB ಇಲ್ಲದೆ IPL ಆಡೋದು. ಹಾಗಾದ್ರೆ ಚೆನ್ನೈಗೂ ತೆಗೆದಿದ್ರಲ್ಲ, ಹೌದು ಚೆನ್ನೈ ತೆಗೆದಿದ್ರು. ಚೆನ್ನೈ ರೆಡ್ ಹ್ಯಾಂಡ್ ಆಗಿ ಸೀಸ್ ಆಗಿದ್ದು ಬೇರೆ ಫಿಕ್ಸಿಂಗ್ ವಿಚಾರದಲ್ಲಿ. ಆ ಕಾರಣಕ್ಕೋಸ್ಕರ ಬ್ಯಾನ್ ಆಗಿದಷ್ಟು ಬಿಟ್ಟರೆ, ಇಲ್ಲಿ ಕ್ರೀಡಾಂಗಣದ ಒಳಗೆ ಮತ್ತು ಆಟದ ವಿಚಾರದಲ್ಲಿ RCB ಆಟಗಾರರಾಗಲಿ, RCB ಮ್ಯಾನೇಜ್ಮೆಂಟ್ ಆಗಲಿ ಯಾವುದೇ ತರಹದ ತಪ್ಪನ್ನು ಮಾಡಿಲ್ಲ.
ಅಂದರೆ BCCIಗೆ ಧಕ್ಕೆ ಬರುವ ಹಾಗೆ, BCCIಗೆ ರೂಲ್ಸ್ಗಳಿಗೆ ಅವಮಾನವಾಗುವ ಹಾಗೆ, ICC ಸ್ಟ್ಯಾಂಡರ್ಡ್ ಕ್ರಿಕೆಟ್ಗೆ ಅವಮಾನವಾಗುವ ಹಾಗೆ RCB ತಂಡ ಯಾವುದೇ ಕಾರಣಕ್ಕೂ ಎಲ್ಲೂ ನಡ್ಕೊಂಡಿಲ್ಲ. ಆ ಕಾರಣಕ್ಕೋಸ್ಕರ ಅಂತಹ ರೀಸನ್ಗಳಿಗೋಸ್ಕರ ಬ್ಯಾನ್ ಆಗೋದು ಸಾಧ್ಯವೇ ಇಲ್ಲ. ಆದರೆ RCBಯನ್ನು ಬ್ಯಾನ್ ಮಾಡಿದ್ರೆ ಅದೇ ಹೇಳಿದ್ರೆ ನಾನು, ಅದು ಇಂಡಿಯಾ ಟೀಮಿಗೆ ವರ್ಲ್ಡ್ ಕಪ್ ಆಡದಂಗೆ ಅಂತೀರಲ್ಲ ಹಾಗೆ. ಹಾಗಾಗಿ ಇವರು ಯಾವುದೇ ಕಾರಣಕ್ಕೂ ಗ್ರೌಂಡ್ನೊಳಗೆ ಆ ಥರದ ಯಾವುದೇ ತಪ್ಪನ್ನ ಮಾಡದೇ ಇರೋದ್ರಿಂದ ಅಷ್ಟು ಸುಲಭಕ್ಕೆ ಬ್ಯಾನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನು ಚಾಲೆಂಜ್ ಮಾಡಿ RCB ಸಹಿತ ಕೋರ್ಟ್ಗೆ ಹೋಗ್ಬೋದು. ಅಪ್ಪಿತಪ್ಪಿ ಆ ಥರದ ನಿರ್ಧಾರವನ್ನು BCCI ತಗೊಂಡಿದ್ದೆ ಆದರೆ ಸೊ ಅದು ಕೂಡ ಸಾಧ್ಯವಿಲ್ಲ. ಅದು ಕೂಡ ಅಂದರೆ ಉಳಿದ ಟೀಮ್ಗಳಂತೂ, ಕೆಲವು ಟೀಮ್ಗಳು ಬ್ಯಾನ್ ಆಗಿರುವಂತಹ ಕೆಲವು ಟೀಮ್ಗಳು ಕಾಯ್ತಾ ಇದ್ದಾವೆ. ಇವ್ರು ಯಾವುದಾದ್ರೂ ಒಂದು ಕಾರಣಕ್ಕೆ ಬ್ಯಾನ್ ಆದರೆ ಇವ್ರು ಯಾವಾಗಲೂ ನಮಗೆ ನೀವು ಬ್ಯಾನ್ ಆಗಿದ್ರಿ ಅಂತ ಹೇಳ್ತಾರಲ್ಲ, ಅದನ್ನ ನಾವು ಹೇಳ್ಬೋದು ಅಂತ. ಬಟ್ ನೆನಪಿರಲಿ, ಅವರು ಬ್ಯಾನ್ ಆಗಿರುವ ಕಾರಣಗಳು ಬೇರೆ ಆಗುತ್ತೆ. ಈಗೆಲ್ಲಾದ್ರೂ BCCI ಆ ಥರದ ನಿರ್ಧಾರ ತಗೊಂಡ್ರೆ ಅದಕ್ಕೆ ಕಾರಣ ಬೇರೆ ಆಗುತ್ತೆ. ಇಲ್ಲಿ ಕಪ್ ಗೆದ್ದು ಬಂದ ಮೇಲೆ ಸೆಲೆಬ್ರೇಷನ್ ಅಲ್ಲಿ ಆದಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಸರ್ಕಾರ ಮತ್ತು RCB ಮ್ಯಾನೇಜ್ಮೆಂಟ್ ಮತ್ತು KCA ನಡುವಿನ ಕೆಲವು ಜಟಾಪಟಿ ಅಂತಲೂ ಹೇಳಕ್ಕಾಗಲ್ಲ. ಅದು ನೀವು ಮಾಡಿ ಅಂತ ನೀವು, ನಾವು ಮಾಡಿ ಅಂತ ನಾವು, ಅವ್ರು ಮಾಡೋದು ಅಂತ ಇವರು, ಇವಾಗ ಒಬ್ಬರ ಮೇಲೆ ಒಬ್ರು ಕೆಸರು ಚಾಟ ಮಾಡಿಕೊಂಡು ಅದರಲ್ಲಿ ಇವಾಗ ಮ್ಯಾನೇಜ್ಮೆಂಟ್ನ ಅಂದರೆ DNA ಪಾಪ ಆರ್ಗನೈಸ್ ಮಾಡಿದಂತಹ DNA ಇರ್ಬೋದು, RCBಯ ಮ್ಯಾನೇಜ್ಮೆಂಟ್ನ ಕೆಲವರು ಇರ್ಬೋದು, KCA ಅವ್ರು ಇರ್ಬೋದು, ಇವ್ರನ್ನೆಲ್ಲ ಹಿಡ್ಕೊಂಡು ಇವಾಗ ಅವ್ರ ಮೇಲೆ FIR ಆಗಿ ಹೋಗ್ತಾ ಇದ್ದಾರೆ. ಸೊ ಹೀಗಿರುವಾಗ ಸೊ ಇಂಥದ್ದೊಂದು ಆರೋಪ ನಿಮ್ಮ ಮೇಲೆ ಕೇಳಿ ಬಂದಿದೆ ಅನ್ನುವ ಕಾರಣಕ್ಕೆ BCCI ಆ ಥರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಆದರೆ ಪ್ರಸ್ತುತ ಎಲ್ಲರ ತಲೆಯಲ್ಲಿ RCB ಫ್ಯಾನ್ಸ್ ಇರ್ಬೋದು ಅಥವಾ ಕ್ರಿಕೆಟ್ ಪ್ರೇಮಿಗಳಲ್ಲಿರುವ ಪ್ರಶ್ನೆ ಏನಪ್ಪಾ ಅಂತಂದ್ರೆ, RCB ಬ್ಯಾನ್ ಆಗುತ್ತಾ ಒಂದು, ಎರಡನೇದು RCB ಸೇಲ್ ಆಗುತ್ತಾ ಒಂದು. ಸೊ ಬ್ಯಾನ್ ಆಗಿಬಿಟ್ರೆ ಅನ್ನುವ ಕಾರಣಕ್ಕೆ ಸೇಲ್ ಮಾಡೋದು ಹೊರಟಿದ್ರೆ ಅದು ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಬ್ಯಾನ್ ಮಾಡುವುದು ಮತ್ತು ಸೇಲ್ ಮಾಡುವುದು ಎರಡು ಸತ್ಯಕ್ಕೆ ದೂರವಾದ ಮಾತು. ಹಾಗಾಗಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆಗಿದೆ ಒಂದು ಕೆಟ್ಟ ಘಟನೆ, ಅದಕ್ಕೆ ಕಾರಣ ಯಾರೇ ಆಗಿದ್ದಿರ್ಬೋದು, ಅದಕ್ಕೆ ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಆಗುತ್ತೋ ಅದು 100% ಆಗುತ್ತೆ. ಇವತ್ತು ನಾವಲ್ಲ ನೀವೆಲ್ಲ ನಾವು ಅಂತ ಯಾರು ಏನೇ ಹೇಳಿದ್ರು ಸಹಿತ ಅದನ್ನು ಕೂಲಂಕುಷವಾದ ಶಿಕ್ಷೆ ಆದಮೇಲೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನಾಗಬೇಕು ಅದು 100% ಆಗುತ್ತೆ. ನ್ಯಾಯ ಸಿಗುತ್ತೆ 11 ಜನರ ಸಾವಿಗೆ ಅಂತ ನಾವು ನೋಡಿದ್ವಿ. ನಿಮ್ಗೇನು ಅನಿಸುತ್ತೆ? RCB ಟೀಮ್ ಬ್ಯಾನ್ ಆಗುತ್ತೆ ಅನ್ಸುತ್ತಾ? ನಿಮ್ಗೇನು ಅನಿಸುತ್ತೆ? RCB ಟೀಮ್ ಸೇಲ್ ಆಗ್ಬೋದು ಅನ್ಸುತ್ತಾ? ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.